ಅಂತಿಯೋಕ್ಯದಲ್ಲಿ ಊಟಕ್ಕೆ 2 ಮೇಜುಗಳು ಸಿದ್ಧ ಮಾಡಲ್ಪಟ್ಟವು. ಒಂದು ಯಹೂದ್ಯರದು, ಮತ್ತೊಂದು ಯಹೂದ್ಯರಲ್ಲದವರು. ಆತ್ಮೀಯ ವೀಕ್ಷಕರೇ, ಗಲಾತ್ಯದವರಿಗೆ ಬರೆದ ಪತ್ರಿಕೆಯ ವೈಯಕ್ತಿಕ ಭಾಗದಲ್ಲಿರುವ 2ನೇ ಭಾಗದ ಅಧ್ಯಯನಕ್ಕೆ ಈಗ ನಾವು ಬಂದಿದ್ದೇವೆ. ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಸುವಾರ್ತೆಯ ಐಕ್ಯತೆ, ಧರ್ಮಶಾಸ್ತ್ರ ಹಾಗೂ ಕೃಪೆ ಇವುಗಳ ಕುರಿತಾದ ಅಧಿಕೃತ ಅಭಿಪ್ರಾಯವನ್ನು ಹೊಂದಲು ಪೌಲ್ ಬಾರ್ನಬಸರವರು ಯೆರೂಸಲೇಮಿಗೆ ಬಂದಾಗ ನಡೆದ ವಿಷಯಗಳನ್ನು ಈಗ ತಿಳಿದುಕೊಳ್ಳಲು ಇಂದಿನ ಅಧ್ಯಯನವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಬನ್ನಿ ಪ್ರಾರ್ಥನಾ ಪೂರ್ವಕವಾಗಿ ಈ ಅಧ್ಯಯನವನ್ನು ಕೇಳಿಸಿಕೊಳ್ಳೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲವು. ಮೂರ್ಖರಾದರೂ ಜ್ಞಾನವನ್ನು ಶಿಕ್ಷೆಯನ್ನು ಅಸಡ್ಡೆ ಮಾಡುವರು. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಕರ್ತನಲ್ಲಿ ಪ್ರಿಯರೇ, ಪೌಲನು ಗಲಾತ್ಯದವರಿಗೆ ಬರೆದಂಥ ಪತ್ರಿಕೆಯ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. 2ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವನ್ನು ನೋಡುವಾಗ ಪೌಲನಿಗೆ ಯೆರೂಸಲೇಮಿನ ಅಪೊಸ್ತಲರೊಂದಿಗಾದ ಅನುಭವ, ಅಂತಿಯೋಕ್ಯದಲ್ಲಿ ಪೇತ್ರನೊಂದಿಗಾದ ಅನುಭವ, ನಂಬಿಕೆಯಿಂದಲೇ ನೀತಿವಂತರಾಗುವುದು ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, ಗಲಾತ್ಯರಿಗೆ ಬರೆದ ಈ ಪತ್ರಿಕೆಯಲ್ಲಿನ ವೈಯಕ್ತಿಕ ಭಾಗದಲ್ಲಿನ 2ನೇ ವಿಭಾಗಕ್ಕೆ ನಾವು ಬರುತ್ತಿದ್ದೇವೆ. ಕರ್ತನಾದ ಯೇಸು ಕ್ರಿಸ್ತನು ಸುವಾರ್ತೆಯನ್ನು ಪೌಲನಿಗೆ ನೇರವಾಗಿ ಪ್ರಕಟಿಸಿದನೆಂದು ನೋಡಿದೆವು. ಕರ್ತನ ಬಾಯಿಂದ ಇತರ ಅಪೊಸ್ತಲರು ಕೇಳಿ ತಿಳುಕೊಂಡ ಸುವಾರ್ತೆ ಇದೇ ಆಗಿದೆಯೋ? ಸುವಾರ್ತೆಯ ಏಕತೆ ಹಾಗೂ ಪೌಲನಿಗೆ ಯೆರೂಸಲೇಮಿನ ಅಪೊಸ್ತಲರೊಂದಿಗಾದ ಅನುಭವವನ್ನೂ ನೋಡೋಣ. ಯೆರೂಸಲೇಮಿನ ಸಭೆಯು ಪೌಲನು ಹೊಂದಿದ್ದ ಸುವಾರ್ತೆಯನ್ನು ಒಪ್ಪಿಕೊಂಡದನ್ನು ನೋಡುತ್ತೇವೆ. ಯೆರೂಸಲೇಮಿನ ಅಪೊಸ್ತಲರೊಂದಿಗಿನ ಪೌಲನ ಅನುಭವ ಎಂಬ ವಿಚಾರವನ್ನು ನೋಡೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: 14 ವರ್ಷಗಳಾದ ಮೇಲೆ ನಾನು ತೀತನನ್ನು ಕರೆದುಕೊಂಡು ಬಾರ್ನಬನ ಜೊತೆಯಲ್ಲಿ ತಿರುಗಿ ಯೆರೂಸಲೇಮಿಗೆ ಹೋದೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೌಲನು ತನ್ನೊಂದಿಗೆ ತೀತನನ್ನು ಕರಕೊಂಡು ಹೋದದ್ದು ಒಂದು ವಿಶೇಷ ಸಂಗತಿಯೇ ಆಗಿತ್ತು. ತೀತನು ಯವನಸ್ಥ ಪ್ರಸಂಗಿಯೂ ಒಬ್ಬ ಯಹೂದ್ಯನಲ್ಲದವನೂ ಆಗಿದ್ದನು. ಇದು ಅಪೊಸ್ತಲ ಕೃತ್ಯಗಳು 15ನೇ ಅಧ್ಯಾಯದಲ್ಲಿ ತಿಳಿಸಿದ ಯೆರೂಸಲೇಮಿನ ಮಹಾಕೂಟವಾಗಿತ್ತೆಂದು ನಾನು ತಿಳಿಯುತ್ತೇನೆ. ದೇವರ ಕೃಪೆಯಿಂದ ರಕ್ಷಣೆಯಾಗುತ್ತದೆಂಬುದನ್ನು ಸ್ವೀಕರಿಸಬೇಕೋ, ಅವರು ಮೋಶೆಯ ಧರ್ಮಶಾಸ್ತ್ರಕ್ಕೆ ಒಳಗಾಗಬೇಕೋ ಎಂಬ ವಿಚಾರವು ತೀರ್ಮಾನಿಸಲ್ಪಡಬೇಕಾಗಿತ್ತು. ಪೌಲನು ತನ್ನ ಪರವಾದ ಸಾಕ್ಷಿಯನ್ನಾಗಿ ತೀತನನ್ನು ಕರಕೊಂಡು ಹೋಗಿದ್ದನು. ತೀತನಿಗೆ ಸುನ್ನತಿಯಾಗಿರಲಿಲ್ಲ. ಅವನಿಗೆ ಸುನ್ನತಿಯಾಗಬೇಕೆಂದು ಒತ್ತಾಯವಾದೀತೋ? ಇದು ಮುಖ್ಯ ವಿಚಾರವಾಗಿತ್ತು. ಪ್ರೀತಿಯುಳ್ಳ ದೇವಜನರೇ, ಎಲ್ಲ ಕ್ರೈಸ್ತ ವಿಶ್ವಾಸಿಗಳು ಮೋಶೆಯ ಧರ್ಮಶಾಸ್ತ್ರವನ್ನು ಕೈಕೊಳ್ಳಬೇಕೆಂಬುದಾಗಿ ಯೆರೂಸಲೇಮಿನ ಸಭೆಯ ಅಭಿಪ್ರಾಯವೆಂಬುದಾಗಿ ಯಹೂದ್ಯ ಮತಾವಲಂಬಿಗಳು ಹೇಳಿಕೊಂಡು ತಿರುಗುತ್ತಿದ್ದರು. ಯೆರೂಸಲೇಮ್ ಸಭೆಯಲ್ಲಿದ್ದವರೆಲ್ಲರೂ ಯಹೂದ್ಯರಾಗಿದ್ದ ಕಾರಣ ಧರ್ಮಶಾಸ್ತ್ರ ಕೈಕೊಳ್ಳುತ್ತಿದ್ದರು. ಅವರಲ್ಲಿ ಅನೇಕರು ಇನ್ನೂ ಆರಾಧನೆಗಾಗಿ ದೇವಾಲಯಕ್ಕೆ ಹೋಗುತ್ತಿದ್ದರು. ಕ್ರೈಸ್ತರು ಒಟ್ಟಾಗಿ ಸೇರುವ ಸ್ಥಳವೂ ಅದಾಗಿತ್ತು. ಪ್ರಿಯರೇ, ಧರ್ಮಶಾಸ್ತ್ರ ಹಾಗೂ ಕೃಪೆ ಇವುಗಳ ಕುರಿತಾದ ಅಧಿಕೃತ ಅಭಿಪ್ರಾಯ ಪಡೆದುಕೊಳ್ಳುವುದಕ್ಕಾಗಿ ಪೌಲ ಬಾರ್ನಬರು ಅಲ್ಲಿಗೆ ಬಂದಿದ್ದರು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ದೈವ ಪ್ರೇರಣೆಗನುಸಾರವಾಗಿ ಹೋದೆನು. ಅನ್ಯ ಜನರಲ್ಲಿ ನಾನು ಸಾರುವ ಸುವಾರ್ತೆಯು ಏನೆಂಬುದನ್ನು ಅಲ್ಲಿದ್ದವರಿಗೆ ತಿಳಿಸಿದೆನು. ಆದರೆ ನಾನು ಪಡುತ್ತಿರುವ ಪ್ರಯಾಸವಾಗಲಿ ಪಟ್ಟ ಪ್ರಯಾಸವಾಗಲಿ ನಿಷ್ಫಲವಾಗಬಾರದೆಂದು ಮಾನಿಷ್ಠರಿಗೆ ಏಕಾಂತದಲ್ಲಿ ತಿಳಿಸಿದೆನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ತಾನು ಸಾರುವ ಸುವಾರ್ತೆಯು ಇತರ ಅಪೊಸ್ತಲರು ಸಾರುವ ಸುವಾರ್ತೆಗಿಂತ ಭಿನ್ನವಾಗಿದ್ದಲ್ಲಿ ಏನೋ ತಪ್ಪಾಗಿರಬೇಕೆಂದು ತಿಳಿಯುತ್ತದೆ ಎಂದು ಪೌಲನು ತಿಳಿದುಕೊಂಡನು. ನಾನು ಬೇರೆಯೇ ಸುವಾರ್ತೆಯನ್ನು ಸಾರುವುದಾದಲ್ಲಿ ನನ್ನದೇ ತಪ್ಪಾಗಿರುತ್ತದೆ. ನಾನು ವ್ಯರ್ಥವಾಗಿ ಓಡುತ್ತಿದ್ದೇನೆ. ಖಂಡಿತವಾಗಿ ನಾನು ಭ್ರಮೆಗೊಳಗಾಗಿದ್ದೇನೆ, ತಪ್ಪು ಕಲ್ಪನೆ ಹೊಂದಿದ್ದೇನೆ ಎಂದು ಪೌಲನು ಒಪ್ಪಿಕೊಳ್ಳಲು ಸಿದ್ಧನಿದ್ದನು. ಆದ್ದರಿಂದ ಅವನು ಯೆರೂಸಲೇಮಿಗೆ ಹೋಗಿ
ಅಲ್ಲಿನ ಅಪೋಸ್ತಲರಿಗೆ ತಾನು ಸಾರುವ ಸುವಾರ್ತೆಯ ವಿಚಾರ ತಿಳಿಸಿದನು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 3 ಮತ್ತು 4ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನನ್ನ ಜೊತೆಯಲ್ಲಿದ್ದ ತೀತನು ಗ್ರೀಕನಾಗಿದ್ದರೂ ಅವನಿಗೆ ಸುನ್ನತಿಯಾಗಬೇಕೆಂದು ಯಾರೂ ಬಲಾತ್ಕಾರ ಮಾಡಲಿಲ್ಲ. ಸಭೆಗೆ ಕಳ್ಳತನದಿಂದ ಸೇರಿಕೊಂಡ ಸುಳ್ಳು ಸಹೋದರರು ಅಲ್ಲಿ ಇದ್ದದರಿಂದ ಬಲಾತ್ಕಾರ ನಡೆದೀತೆಂದು ಭಯವಿತ್ತು. ಅವರು ನಮ್ಮನ್ನು ದಾಸತ್ವದೊಳಗೆ ಸಿಕ್ಕಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ದೊರಕಿರುವ ಸ್ವಾತಂತ್ರ್ಯವನ್ನು ಗೂಢವಾಗಿ ವಿಚಾರಿಸುವುದಕ್ಕೆ ಮರೆಸಿಕೊಂಡು ಬಂದವರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೌಲನು ಪ್ರಸಂಗಿಸಿದ ಸ್ಥಳಗಳಲ್ಲಿ ಕಳ್ಳತನದಿಂದ ಸಭೆಯೊಳಕ್ಕೆ ಬಂದ ಕೆಲವರು ಇದ್ದರು. ಅವರು ಬಹುಶಃ ವಿಶ್ವಾಸಿಗಳಾಗಿರಲಿಲ್ಲ. ವಿಶ್ವಾಸಿಗಳಿಗೆ ಕ್ರಿಸ್ತನಲ್ಲಿರುವ ಸ್ವಾತಂತ್ರ್ಯದ ಕುರಿತಾಗಿ ತಿಳುಕೊಳ್ಳಲು ಗುಪ್ತವಾಗಿ ಬಂದವರಾಗಿದ್ದರು. ಈ ಯೌವನಸ್ಥ ಪ್ರಸಂಗಿಯಾದ ತೀತನು ಗ್ರೀಕನಾಗಿದ್ದನೆಂದು ಪೌಲನು ಅವನಿಗೆ ಸುನ್ನತಿ ಮಾಡಿಸಲಿಲ್ಲವೆಂದು ಅವರು ಕಂಡುಕೊಂಡರು. ಹಾಗಾದರೆ ಯೆರೂಸಲೇಮಿನ ಸಭೆಯವರು ಅವನ ಕುರಿತಾಗಿ ಯಾವ ತೀರ್ಮಾನ ತೆಗೆದುಕೊಳ್ಳಬಹುದು? ಪೌಲನು ಹೇಳುತ್ತಾನೆ, ಅವನಿಗೆ ಸುನ್ನತಿಯಾಗಬೇಕೆಂದು ಅವರು ಒತ್ತಾಯಿಸಲಿಲ್ಲ. ಆ ಸುಳ್ಳು ವಿಶ್ವಾಸಿಗಳ ಮಾತುಗಳಿಗೆ ಅವರು ಕಿವಿಗೊಡಲಿಲ್ಲ. ಹಾಗೆ ಮಾಡುತ್ತಿದ್ದರೆ ನಾವು ಪುನಃ ಮೋಶೆಯ ಧರ್ಮಶಾಸ್ತ್ರದ ಅಡಿಯಾಳುಗಳಾಗುತ್ತಿದ್ದೆವು. ದೇವರಾತ್ಮನ ಆನಂದವನ್ನು, ಕ್ರಿಸ್ತನಲ್ಲಿರುವ ಸ್ವಾತಂತ್ರ್ಯವನ್ನು ಅನುಭವಿಸಲಿಕ್ಕೆ ಆಗುತ್ತಿರಲಿಲ್ಲ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನ ಹೀಗೆ ಹೇಳುತ್ತದೆ: ಸುವಾರ್ತೆಯ ಸತ್ಯಾರ್ಥವು ನಿಮ್ಮಲ್ಲಿ ಸ್ಥಿರವಾಗಿರಬೇಕೆಂದು ನಾವು ಅವರಿಗೆ ವಶವಾಗುವುದಕ್ಕೆ ಒಂದು ಗಳಿಗೆ ಹೊತ್ತಾದರೂ ಸಮ್ಮತಿ ಪಡಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪೌಲನು ತನ್ನ ಅಭಿಪ್ರಾಯದಲ್ಲಿ ಕದಲಲಿಲ್ಲ. ಈ ಸುಳ್ಳು ಸಹೋದರರು ಹೇಳಿದರು, ಇಲ್ಲಿ ಸಭೆಗೆ ಬಂದಿರುವ ಈ ತೀತನು ಸುನ್ನತಿ ಹೊಂದಿಲ್ಲ ಎಂಬುದಾಗಿ. ಪೌಲನು ಹೇಳಿದನು, ಇಲ್ಲ, ಅವನು ಸುನ್ನತಿ ಹೊಂದುವುದಿಲ್ಲ. ನಮ್ಮಂತೆಯೇ ಅವನು ಒಬ್ಬ ವಿಶ್ವಾಸಿಯಾಗಿದ್ದಾನೆ. ಅವನು ಧರ್ಮಶಾಸ್ತ್ರವಿಲ್ಲದೆಯೇ ನಂಬಿಕೆಯಿಂದ ರಕ್ಷಿಸಲ್ಪಟ್ಟಿದ್ದಾನೆ. ಅವನು ರಕ್ಷಣೆಗಾಗಿ ಧರ್ಮಶಾಸ್ತ್ರದ ಯಾವುದನ್ನಾದರೂ ಅನುಸರಿಸಬೇಕೆಂದಿಲ್ಲ ಎಂಬುದು. ಪ್ರಿಯರೇ, ಪೌಲನು ಇಲ್ಲಿ ಬಲವಾದ ಒಂದು ತೀರ್ಮಾನ ತೆಗೆದುಕೊಂಡನು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಆದರೆ ಮಾನಿಷ್ಠರೆನಿಸಿಕೊಂಡವರಿಂದ ನನಗೇನೂ ದೊರೆಯಲಿಲ್ಲ. ಅವರು ಹಿಂದಿನ ಕಾಲದಲ್ಲಿ ಎಂಥವರಾಗಿದ್ದರೋ ನನಗೆ ಲಕ್ಷ್ಯವಿಲ್ಲ. ದೇವರು ಮುಖದಾಕ್ಷಿಣ್ಯ ಮಾಡುವವನಲ್ಲ. ಮಾನಿಷ್ಠರೆನಿಸಿಕೊಂಡವರು ನನ್ನ ಮಾತಿಗೆ ಒಪ್ಪಿದರೇ ಹೊರತು ನನಗೇನು ಕಲಿಸಲಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೌಲನು ಹೇಳುತ್ತಾನೆ, ನಾವು ಅಪೊಸ್ತಲರೊಂದಿಗೆ ಮಾತಾಡಿದೆವು. ಅವನೊಂದಿಗೆ ಬಾರ್ನಬನೂ ತೀತನೂ ಇದ್ದರು. ನಾವು ತಿಳಿಸಿದ ಸುವಾರ್ತೆಯನ್ನು ಅವರಿಗೆ ಹೇಳಿದೆವು. ಅವರು ಹೇಳಿದರು, ಸಹೋದರ ಪೌಲನೇ, ನಮಗೆ ಈ ವರದಿಗಳು ಬಂದಿವೆ. ನೀನು ಬೋಧಿಸುತ್ತಿದ್ದುದಕ್ಕೆ ಆ ಅಪೊಸ್ತಲರು ಏನನ್ನೂ ಸೇರಿಸಲಿಕ್ಕೆ ಇರಲಿಲ್ಲ. ಅವನು ದೇವರ ಕೃಪೆಯ ಕುರಿತು ಸಾರುತ್ತಿದ್ದನು, ಅವರು ಅದನ್ನೇ ಸಾರುತ್ತಿದ್ದರು. ಇವೆರಡೂ ಒಂದೇ ಆಗಿದೆ ಎಂದು ಅವರು ಕಂಡುಕೊಂಡರು. ಅವರೆಲ್ಲರೂ ಒಂದೇ ಸುವಾರ್ತೆಯನ್ನು ಸಾರುತ್ತಿದ್ದರು. ಅದು ಅದ್ಭುತವಾಗಿತ್ತು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 7ನೇ ವಚನ ಹೀಗೆ ಹೇಳುತ್ತದೆ: ಸುನ್ನತಿಯಾದವರಲ್ಲಿ ಅಪೊಸ್ತಲತನವನ್ನು ನಡೆಸುವುದಕ್ಕೋಸ್ಕರ ಪೇತ್ರನನ್ನು ಪ್ರೇರಿಸಿದಾತನು ಅನ್ಯಜನರಲ್ಲಿ ಅದನ್ನು ನಡೆಸುವುದಕ್ಕೆ ನನ್ನನ್ನು ಪ್ರೇರಿಸಿದ್ದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾವು ಪೇತ್ರನ ಸುವಾರ್ತೆ, ಪೌಲನ ಸುವಾರ್ತೆ ಎಂದು ಹೇಳುವಾಗ ಎರಡು ಸುವಾರ್ತೆ ಇತ್ತೆಂದು ತಿಳಿಯಬಾರದು. ಅವರೆಲ್ಲರೂ ಒಮ್ಮತದವರಾಗಿದ್ದರು. ಸುನ್ನತಿಯಾದವರಿಗೆ ಹೇಳಲ್ಪಟ್ಟ ಸುವಾರ್ತೆ, ಸುನ್ನತಿ ಇಲ್ಲದವರಿಗೆ ಹೇಳಲ್ಪಟ್ಟ ಸುವಾರ್ತೆ ಎಂದು ಹೇಳುವಾಗ ಅದು ಯಾರಿಗೆ ತಿಳಿಸಲ್ಪಟ್ಟಿದೆಯೋ ಆ ಗುಂಪುಗಳನ್ನು ತಿಳಿಸುತ್ತಿತ್ತು. ಪೌಲನು ಯಹೂದ್ಯರಲ್ಲದವರ ಕುರಿತು ಮಾತನಾಡುತ್ತಿದ್ದನು. ಅವನು ಸುನ್ನತಿ ಇಲ್ಲದವರಾದ ಯಹೂದ್ಯರಲ್ಲದವರ ಬಳಿಗೆ ಹೋಗುವುದಕ್ಕಾಗಿ ಕರೆಯಲ್ಪಟ್ಟವನು. ಪೇತ್ರನು ಸುನ್ನತಿಯಾದವರ ತನ್ನ ಸ್ವಜನ ಯಹೂದ್ಯ ಬಂಧುಗಳ ಬಳಿಗೆ ಕಳುಹಿಸಲ್ಪಟ್ಟಿದ್ದನು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಸುನ್ನತಿಯಾದವರಿಗೆ ಸುವಾರ್ತೆಯನ್ನು ಸಾರುವ ಕೆಲಸವು ಹೇಗೆ ಪೇತ್ರನಿಗೆ ಕೊಡಲ್ಪಟ್ಟಿತೋ ಹಾಗೆಯೇ ಸುನ್ನತಿ ಇಲ್ಲದವರಿಗೆ ಅದನ್ನು ಸಾರುವ ಕೆಲಸವು ನನಗೆ ಕೊಡಲ್ಪಟ್ಟಿರುವುದನ್ನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತಯಾರಿಸಿದ ಅಡುಗೆ ಹೇಗೆಂಬುದನ್ನು ತಿಂದು ನೋಡಿಯೇ ಹೇಳಬೇಕು. ಅವರಿಗೆ ದೊರೆತ ಫಲಿತಾಂಶಗಳೇನು? ಪೇತ್ರನು ಪ್ರಸಂಗಿಸಿದಾಗ ಅನೇಕರು ರಕ್ಷಿಸಲ್ಪಟ್ಟರು.
ಪೌಲನು ಪ್ರಸಂಗಿಸಿದಾಗಲೂ ಅನೇಕರು ರಕ್ಷಿಸಲ್ಪಟ್ಟರು. ಅವರಿಬ್ಬರು ಒಂದೇ ಸುವಾರ್ತೆಯನ್ನು ಸಾರುತ್ತಿದ್ದರು. ಪ್ರಿಯರೇ, ನಮ್ಮ ಹಿಂದಿನ ಪರಿಸ್ಥಿತಿಗೆ ಈ ಸೂತ್ರವನ್ನು ಅನ್ವಯಿಸುವುದಾದರೆ, ಕ್ರೈಸ್ತ ಸೇವೆಯ ನಿಜವಾದ ಪರೀಕ್ಷೆಯು ಅದರ ವಿಸ್ತರಣೆಯಲ್ಲ, ನಿಜವಾದ ಪರೀಕ್ಷೆಯು ಅದರಿಂದುಂಟಾದ ಪರಿಣಾಮವೇನೆಂಬುದೇ. ನಿಜವಾದ ಫಲವನ್ನುಂಟು ಮಾಡುವ ಸೇವೆಯನ್ನು ಬೆಂಬಲಿಸುವಂತೆ ದೇವರ ಮಕ್ಕಳು ಎಚ್ಚರವಾಗಿರಬೇಕು. ಅದರಲ್ಲಿ ಫಲಿತಾಂಶ ಉಂಟಾಗದಿದ್ದರೆ ಅದನ್ನು ಯಾಕೆ ಬೆಂಬಲಿಸಬೇಕು? ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಸಭಾ ಸ್ತಂಭಗಳೆಂದು ಹೆಸರುಗೊಂಡಿರುವ ಯಾಕೋಬ, ಕೇಪ, ಯೋಹಾನರು ಕಂಡು ದೇವರು ನನಗೆ ದಯಪಾಲಿಸಿರುವ ವರವನ್ನು ತಿಳುಕೊಂಡು ಐಕ್ಯವನ್ನು ತೋರಿಸುವುದಕ್ಕಾಗಿ ನನಗೂ ಬಾರ್ನಬನಿಗೂ ಬಲಗೈ ಕೊಟ್ಟು, ನೀವು ಅನ್ಯಜನರ ಬಳಿಗೆ ಹೋಗಿರಿ, ನಾವು ಸುನ್ನತಿಯವರ ಬಳಿಗೆ ಹೋಗುತ್ತೇವೆ ಅಂದರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅಲ್ಲಿನ ಅಪೋಸ್ತಲರು ಪೌಲನ ಅಪೋಸ್ತಲತನವನ್ನು ಒಪ್ಪಿಕೊಂಡರು. ಐಕ್ಯದ ಬಲಗೈ ಅಥವಾ ಅನ್ಯೋನ್ಯತೆಯ ಬಲಗೈ ಕೊಟ್ಟು, ಅನ್ಯೋನ್ಯತೆ ಎಂಬುದು ಗ್ರೀಕ್ ಮೂಲದ ಸುವಾರ್ತೆಯ ಶ್ರೇಷ್ಠ ಪದಗಳೊಂದಾಗಿದೆ. ಅದು ಅತಿ ಉನ್ನತವಾದ ವೈಯಕ್ತಿಕ ಸಂಬಂಧವನ್ನು ಸೂಚಿಸುತ್ತದೆ. ಕ್ರಿಸ್ತನ ಸಂಗತಿಗಳನ್ನು ಹಂಚಿಕೊಳ್ಳುವುದು ಎಂಬ ಅರ್ಥ ಬರುತ್ತದೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನ ಹೀಗೆ ಹೇಳುತ್ತದೆ: ಆದರೆ ನೀವು ನಮ್ಮಲ್ಲಿರುವ ಬಡವರನ್ನು ಜ್ಞಾಪಕ ಮಾಡಿಕೊಳ್ಳಬೇಕೆಂಬ ಒಂದೇ ಸಂಗತಿಯನ್ನು ಬೇಡಿಕೊಂಡರು, ಇದನ್ನು ಮಾಡುವುದರಲ್ಲಿ ನಾನು ಆಸಕ್ತನಾಗಿದ್ದೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮುಂದೆ ಪೌಲನು ಯೆರೂಸಲೇಮಿನ ಬಡ ವಿಶ್ವಾಸಿಗಳಿಗೆ ಸಹಾಯದ ಕಾಣಿಕೆಯನ್ನು ಕೊಂಡೊಯ್ದು ಕೊಟ್ಟಿದ್ದನು. ಯಾಕೆಂದರೆ ಆ ಸಭೆಯವರು ಹಿಂಸೆಯನ್ನನುಭವಿಸಿದ್ದರು ಹಾಗೂ ಬಹಳ ಕಷ್ಟದ ಸ್ಥಿತಿಯಲ್ಲಿದ್ದರು. ತನ್ನ ಪರಿವರ್ತನೆಗಿಂತ ಮುಂಚೆ ಪೌಲನು ತಾನೇ ನೇತೃತ್ವ ವಹಿಸಿ ಆ ಸಭೆಗೆ ಹಿಂಸೆ ಕೊಟ್ಟಿದ್ದನು. ಆದ್ದರಿಂದ ತನ್ನ ಕೈಯಾರೆ ಆ ಸಭೆಗಳಿಗೆ ಸಹಾಯ ಕೊಂಡೊಯ್ದನು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ಸಾಮಾಜಿಕ ಸೇವೆಯಾಗಿದೆ. ಮೂಲಭೂತವಾದಿಗಳಾದ ನಾವು ಮಾಡುವ ಒಂದು ತಪ್ಪೆಂದರೆ, ಈ ಕ್ಷೇತ್ರದಲ್ಲಿ ನಾವು ಹೆಚ್ಚು ಕಾರ್ಯ ಮಾಡುವುದಿಲ್ಲ. ತನ್ನ ಪ್ರಾಯೋಗಿಕವಾದ ಪತ್ರಿಕೆಯಲ್ಲಿ ಯಾಕೋಬನು ಹೀಗೆ ಹೇಳುತ್ತಾನೆ. ಯಾಕೋಬನು ಬರೆದ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನದಿಂದ 17ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಒಬ್ಬ ಸಹೋದರನಿಗೆ ಇಲ್ಲವೇ ಒಬ್ಬ ಸಹೋದರಿಗೆ ಬಟ್ಟೆಯೂ ಆ ದಿನದ ಆಹಾರವೂ ಇಲ್ಲದೆ ಇರುವಾಗ ನಿಮ್ಮಲ್ಲಿ ಒಬ್ಬನು ಅವರಿಗೆ ದೇಹಕ್ಕೆ ಬೇಕಾದನ್ನು ಕೊಡದೆ ಸಮಾಧಾನದಿಂದ ಹೋಗಿರಿ, ಬೆಂಕಿ ಕಾಯಿಸಿಕೊಳ್ಳಿರಿ, ಹೊಟ್ಟೆ ತುಂಬಿಸಿಕೊಳ್ಳಿರಿ ಎಂದು ಬರೀ ಮಾತು ಹೇಳಿದರೆ ಪ್ರಯೋಜನವೇನು? ಹಾಗೆಯೇ ಕ್ರಿಯೆಗಳಿಲ್ಲದಿದ್ದರೆ ನಂಬಿಕೆಯೂ ತನ್ನಲ್ಲಿ ಜೀವವಿಲ್ಲದ್ದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೆರೂಸಲೇಮಿನ ಅಪೋಸ್ತಲರು ಹೇಳಿದ್ದು, ಸಹೋದರ ಪೌಲನೇ, ಇಲ್ಲಿನ ಬಡವರಿಗೆ ಸಹಾಯ ಮಾಡುವುದನ್ನು ಮರೆಯಬೇಡ ಎಂದು. ಮತ್ತು ಪೌಲನು ಹೇಳಿದ್ದು, ನಾನು ಅದನ್ನು ಮಾಡಲು ಉತ್ಸಾಹದಿಂದಿದ್ದೇನೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಅಂತಿಯೋಕ್ಯದಲ್ಲಿ ಪೇತ್ರನೊಂದಿಗಾದ ಪೌಲನ ಅನುಭವ ಎಂಬ ವಿಚಾರವನ್ನು ನೋಡೋಣ. ಪ್ರಿಯರೇ, ಪೌಲನ ಜೀವಿತದ ವೈಯಕ್ತಿಕ ಅನುಭವದ ಭಾಗದಲ್ಲಿ ಅರೇಬಿಯಾದಲ್ಲಿ ಕರ್ತನಾದ ಯೇಸು ಕ್ರಿಸ್ತನೊಂದಿಗಾದ ಅನುಭವ, ಈಗ ಅವನಿಗೆ ಅಂತಿಯೋಕ್ಯದಲ್ಲಿ ಪೇತ್ರನ ಸಂಗಡ ಆದ ಅನುಭವವನ್ನು ನೋಡಲಿದ್ದೇವೆ. ಇದು ನನಗೆ ಇಷ್ಟವಾದ ಭಾಗವಾಗಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅಂತಿಯೋಕ್ಯದ ಸಭೆ ಯಹೂದ್ಯರಲ್ಲದವರ ಸಭೆಯಾಗಿತ್ತು. ಆದರೆ ಅಲ್ಲಿ ಯಹೂದ್ಯ ವಿಶ್ವಾಸಿಗಳು ಸಹ ಇದ್ದರು. ಅಲ್ಲಿ ಆದಿಸಭೆಯ ಕಾರ್ಯದ ರೀತಿಯನ್ನು ತಿಳಿಯದೆ ಅಲ್ಲಿ ಏನು ನಡೆಯುತ್ತೆಂದು ನಾವು ತಿಳಿಯಲಾರೆವು. ಕರ್ತನ ಭೋಜನದ ಸಂಬಂಧವಾಗಿ ಅಲ್ಲಿ ಒಂದು ಪ್ರೀತಿಯ ಸಹಭೋಜನ ಏರ್ಪಾಡಾಗಿತ್ತು. ಪೌಲನು ಇದರ ಕುರಿತಾಗಿ ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆಯಲ್ಲಿ ತುಂಬಾ ಬರೆದಿದ್ದಾನೆ. ಯಹೂದ್ಯರಲ್ಲದವರು ರಕ್ಷಿಸಲ್ಪಟ್ಟಾಗ ಅಲ್ಲಿ ಒಂದು ಸಮಸ್ಯೆ ಎದುರಾಯಿತು. ಆದಿವಿಶ್ವಾಸಿಗಳು ಭೋಜನಕ್ಕೆ, ಕರ್ತನ ಭೋಜನವನ್ನಾಚರಿಸುವ ಮೊದಲು ಸೇರಿ ಬಂದರು. ಆ ಗುಂಪಿನಲ್ಲಿ ವಿಗ್ರಹಗಳಿಗೆ ಅರ್ಪಿಸಲ್ಪಟ್ಟದನ್ನು ಎಂದಿಗೂ ಸೇವಿಸದೇ ಇದ್ದ ಯಹೂದ್ಯರು ಇದ್ದರು. ಅನ್ಯಜನರು ವಿಗ್ರಹಾರಾಧಕರಾಗಿದ್ದವರು. ಅವರು ಈ ರೀತಿಯ ಆಹಾರ ಸೇವಿಸುತ್ತಿದ್ದರು. ಅಲ್ಲದೆ ಮೋಶೆಯ ಧರ್ಮಶಾಸ್ತ್ರದಲ್ಲಿ ಅಶುದ್ಧವೆಂದು ಹೇಳಲ್ಪಟ್ಟ ಹಂದಿ ಹಾಗೂ ಇತರ ಪ್ರಾಣಿಗಳ ಮಾಂಸವನ್ನು ತಿನ್ನುತ್ತಿದ್ದರು. ಅವರು ಆ ರೀತಿ ಬೆಳೆದು ಬಂದದರಿಂದ ಅವರಿಗೆ ಯಾವ ವ್ಯತ್ಯಾಸವೂ ಕಾಣಲಿಲ್ಲ. ಪ್ರಿಯರೇ, ಯಹೂದಿ ಕ್ರೈಸ್ತರಿಗೆ ಬೇಸರವಾಗದಂತೆ ಇರಲು ಏನು ಮಾಡಬೇಕು?
ಅಂತ್ಯೋಕ್ಯದಲ್ಲಿ ಊಟಕ್ಕೆ 2 ಮೇಜುಗಳು ಸಿದ್ಧ ಮಾಡಲ್ಪಟ್ಟವು. ಒಂದು ಯಹೂದ್ಯರದು, ಮತ್ತೊಂದು ಯಹೂದ್ಯರಲ್ಲದವರದು. ಪೌಲನು ಅನ್ಯರ ಮೇಜಿನಲ್ಲಿ ಊಟಕ್ಕೆ ಕೂತನು. ತಾನು ಯಹೂದ್ಯನಾಗಿದ್ದರೂ ಅವನು ಅನ್ಯರೊಂದಿಗೆ ಊಟ ಮಾಡಿದನು. ಮಾಂಸ ತಿಂದರೂ ತಿನ್ನದಿದ್ದರೂ ಅದರಲ್ಲಿ ಯಾವ ವಿಶೇಷತೆಯಿಲ್ಲ. ಮಾಂಸವು ನಮ್ಮನ್ನು ದೇವರ ಬಳಿಗೆ ಕರತರುವುದಿಲ್ಲ ಎಂಬುದನ್ನು ತೋರಿಸಬೇಕೆಂದಿದ್ದನು. ಪ್ರೀತಿಯುಳ್ಳ ದೇವಜನರೇ, ಸೀಮೋನ್ ಪೇತ್ರನು ಪೌಲನನ್ನು ಭೇಟಿ ಮಾಡಲು ಅಂತಿಯೋಕ್ಯಕ್ಕೆ ಬಂದಾಗ ಅದು ಅವನಿಗೆ ಒಂದು ಹೊಸ ಅನುಭವವನ್ನು ಕೊಟ್ಟಿತು. ಅವನು ಮಾನಸಾಂತರ ಪಟ್ಟವನಾದರೂ ಅಶುದ್ಧವಾದದ್ದನ್ನೇನೂ ತಿಂದಿರಲಿಲ್ಲ. ಕೊರ್ನೇಲ್ಯನ ಮನೆಗೆ ಹೋಗುವ ಮೊದಲು ಯೊಪ್ಪದಲ್ಲಿದ್ದಾಗ ಅವನು ದೇವರಿಗೆ ಏನು ಹೇಳಿದನೆಂಬುದನ್ನು ನೆನಪಿಸಿಕೊಳ್ಳಿರಿ. ಅವನಿಗಾದ ದರ್ಶನದಲ್ಲಿ ಒಂದು ಜೋಳಿಗೆಯು ಇಳಿಸಲ್ಪಟ್ಟು ಅದರಲ್ಲಿ ಎಲ್ಲ ವಿಧವಾದ ಅಶುದ್ಧ ಜೀವಿಗಳೂ ಕಂಡುಬಂದವು. ಮತ್ತು ಪೇತ್ರನೇ, ಎದ್ದು ಕೊಯ್ದು ತಿನ್ನು ಎಂಬ ವಾಣಿ ಕೇಳಿಸಿತು. ಆದರೆ ಪೇತ್ರನು, ಬೇಡ ಸ್ವಾಮಿ, ನಾನೆಂದೂ ಅಶುದ್ಧವಾದದ್ದನ್ನು ತಿಂದವನಲ್ಲ ಎಂದು ಹೇಳಿದನು. ಆಗ ಆ ವಾಣಿ ಅವನಿಗೆ, ದೇವರು ಶುದ್ಧ ಮಾಡಿದ್ದನ್ನು ನೀನು ಹೊಲೆ ಎನ್ನಬೇಡವೆಂದು ಹೇಳಿತು. ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ 13ನೇ ವಚನದಿಂದ 15ನೇ ವಚನದವರೆಗೆ ಓದುವಾಗ ಇದನ್ನಾವು ಕಂಡುಕೊಳ್ಳುತ್ತೇವೆ. ಪ್ರಿಯರೇ, ಪೇತ್ರನು ಅಂತಿಯೋಕ್ಯಕ್ಕೆ ಬಂದಾಗ ವಿಶ್ವಾಸಿಯಾಗಿ ಸ್ವಲ್ಪ ಕಾಲವಾಗಿತ್ತು. ಆದರೂ ಅವನು ಯಹೂದ್ಯರ ಆಹಾರ ಪದ್ಧತಿಗಳನ್ನೇ ಅನುಸರಿಸುತ್ತಿದ್ದನು. ಅವನು ಬಂದಾಗ ಅಲ್ಲಿ 2 ಮೇಜುಗಳನ್ನು, ಒಂದು ಯಹೂದ್ಯರಿಗಾಗಿ ಇನ್ನೊಂದು ಯಹೂದ್ಯರಲ್ಲದವರಿಗಾಗಿ ಇರಿಸಿದ್ದನ್ನು ಕಂಡನು. ಅವನ ಪ್ರತಿಕ್ರಿಯೆ ನೋಡಿರಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನದಿಂದ 12ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಕೇಫನು ಅಂತಿಯೋಕ್ಯಕ್ಕೆ ಬಂದಾಗ ಅವನು ದೋಷಿಯಾಗಿ ಕಾಣಿಸಿಕೊಂಡದ್ದರಿಂದ ನಾನು ಅವನನ್ನು ಮುಖಾಮುಖಿಯಾಗಿ ಎದುರಿಸಿದೆನು. ಯಾಕೆಂದರೆ ಯಾಕೋಬನ ಕಡೆಯಿಂದ ಕೆಲವರು ಬರುವುದಕ್ಕೆ ಮುಂಚೆ ಅವನು ಅನ್ಯಜನರ ಸಂಗಡ ಊಟ ಮಾಡುತ್ತಿದ್ದನು. ಅವರು ಬಂದ ಮೇಲೆ ಸುನ್ನತಿಯವರಾದ ಅವರಿಗೆ ಅವನು ಭಯಪಟ್ಟು ಅನ್ಯಜನರನ್ನು ಬಿಟ್ಟು ತನ್ನನ್ನು ಪ್ರತ್ಯೇಕಿಸಿಕೊಂಡನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅಲ್ಲಿ ನಡೆದ ಸಂಗತಿ ಹೀಗಿರಬಹುದು. ಊಟದ ಸಮಯವಾದಾಗ ಸೀಮೋನ್ ಪೇತ್ರನು ಯಹೂದ್ಯರ ಮೇಜಿಗೆ ಹೋದನು. ಪೌಲನು ಅನ್ಯಜನರ ಮೇಜಿಗೆ ಹೋದನು. ಅನ್ಯಜನರ ಮೇಜಿನಲ್ಲಿ ಹಂದಿಯ ಮಾಂಸದ ಅಡುಗೆ ಇದ್ದದನ್ನು ಪೇತ್ರನು ಗಮನಿಸಿದನು. ಊಟವಾದ ಬಳಿಕ ಪೇತ್ರನು ಪೌಲನೊಂದಿಗೆ ಸಂಭಾಷಿಸುತ್ತಾ ಅವರು ಹೊರಗೆ ಹೋದರು. ಪೇತ್ರನು ಕೇಳಿದನು, ಪೌಲನೇ, ನೀನು ಇವತ್ತು ಅನ್ಯಜನರ ಮೇಜಿನಲ್ಲಿ ಊಟಕ್ಕೆ ಕೂತಿಯಲ್ಲವೇ? ಹೌದು, ನೀನು ಹಂದಿಯ ಮಾಂಸ ತಿಂದದ್ದನ್ನು ನೋಡಿದೆ. ಅದು ಒಳ್ಳೆಯದಿತ್ತೋ? ನಾನು ಅದನ್ನು ಈ ತನಕ ರುಚಿ ನೋಡಿಲ್ಲ. ಪೌಲನು ಹೇಳುತ್ತಾನೆ, ಅದು ತುಂಬಾ ರುಚಿಕರವಾಗಿತ್ತು. ಆಗ ಪೇತ್ರನು ಕೇಳಿದನು, ನಾನು ಅಲ್ಲಿ ಬಂದು ಅದನ್ನು ತಿಂದರೆ ಏನಾದರೂ ದೋಷವಿದೆಯೋ? ನಾಳೆ ಬೆಳಿಗ್ಗಿನ ಹೊತ್ತು ಒಳ್ಳೆ ಹಂದಿ ಮಾಂಸದ ಅಡುಗೆ ತಯಾರಾಗುತ್ತದೆಂದು ಕೇಳಿದೆ. ಅದಕ್ಕೆ ಪೌಲನು, ನೀನು ಯಾಕೆ ಬರಬಾರದು ಅಂದನು. ಹೀಗೆ ಮುಂಜಾನೆ ಪೇತ್ರನು ಅನ್ಯಜನರ ಮೇಜಿಗೆ ಬಂದು ಅಂಜುತ್ತಾ ಕೂತುಕೊಂಡು ಹಂದಿಯ ಮಾಂಸದ ತುಂಡನ್ನು ತೆಗೆದು ಜಗಿದನು. ತಿಂದ ಬಳಿಕ ಪೌಲನಿಗೆ ಹೇಳಿದನು, ತುಂಬಾ ರುಚಿಯಾಗಿದೆ ಅಲ್ಲವೇ? ಅದಕ್ಕೆ ಪೌಲನು, ಹೌದು, ಕೃಪೆಯ ಆಶ್ರಯದಲ್ಲಿ ನೀನು ಅದನ್ನು ತಿನ್ನಬಹುದು, ಇಲ್ಲವೇ ಬಿಡಬಹುದು. ಯಾವ ವ್ಯತ್ಯಾಸವೂ ಉಂಟಾಗುವುದಿಲ್ಲ. ಮಾಂಸವು ನಿನ್ನನ್ನು ದೇವರ ಬಳಿಗೆ ತರುವುದಿಲ್ಲ. ಆಗ ಪೇತ್ರನೆಂದನು, ನಾನು ಈ ರಾತ್ರಿಯೂ ಇಲ್ಲಿಗೆ ಬರುತ್ತೇನೆ ಅಂದನು. ಆ ರಾತ್ರಿ ಊಟದ ಸಮಯದಲ್ಲಿ ಪೇತ್ರನು ಅನ್ಯಜನರ ಮೇಜಿನ ಕಡೆಗೆ ಧಾವಿಸುತ್ತಿದ್ದಾಗ ಯೆರೂಸಲೇಮಿನ ಹಿರಿಯರಲ್ಲಿ ಕೆಲವರು ಊಟಕ್ಕೆ ಬಂದಿರುವುದನ್ನು ಕಂಡನು. ಆಗ ಸೀಮೋನ್ ಪೇತ್ರನು ಆ ಅನ್ಯಜನರ ಮೇಜನ್ನು ದಾಟಿಕೊಂಡು ಯಹೂದ್ಯರ ಮೇಜಿನ ಬಳಿಗೆ ಬಂದನು. ಇದನ್ನು ಪೌಲನು ನೋಡಿದನು. ಬಳಿಕ ನಡೆದದ್ದು ಹೀಗಿದೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 13 ಮತ್ತು 14ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಇದಲ್ಲದೆ ಮಿಕ್ಕಾದ ಯಹೂದ್ಯರು ಅವನೊಂದಿಗೆ ಸೇರಿ ಹಾಗೆಯೇ ಕಪಟ ಮಾಡಿದರು. ಹೀಗೆ ಬಾರ್ನಬನು ಅವರ ಕಪಟದ ಸೆಳವಿಗೆ ಬಿದ್ದನು. ಅವರು ಸುವಾರ್ತೆಯ ಸತ್ಯಾರ್ಥದ ಪ್ರಕಾರ ನೆಟ್ಟಗೆ ನಡೆಯುವುದಿಲ್ಲವೆಂದು ನಾನು ಕಂಡಾಗ ಎಲ್ಲರ ಮುಂದೆ ಕೇಫನಿಗೆ ಹೇಳಿದ್ದೇನೆಂದರೆ, ನೀನು ಯಹೂದ್ಯನಾಗಿದ್ದು ಯಹೂದ್ಯರಂತೆ ನಡೆಯದೆ ಅನ್ಯಜನರಂತೆ ನಡೆದ ಮೇಲೆ ನೀವು ಯಹೂದ್ಯರ ಪದ್ಧತಿಗಳನ್ನು ಅನುಸರಿಸಬೇಕೆಂದು ನೀನು ಬಲಾತ್ಕಾರ ಮಾಡುವುದು ಹೇಗೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪೇತ್ರನು ಯಾವ ಮೇಜಿನ ಬಳಿಯಲ್ಲಾದರೂ ಭೋಜನ ಮಾಡಲಿ, ಅದು ಸರಿಯಾದದ್ದೇ. ಆದರೆ ತಾನು ಅನ್ಯಜನರ ಮೇಜಿನ ಬಳಿ ಊಟ ಮಾಡಿದ ಬಳಿಕ
ಯೆರೂಸಲೇಮಿನ ಸಹೋದರರಿಗೆ ಭಯಪಟ್ಟು ಯೆಹೂದ್ಯರ ಮೇಜಿನ ಬಳಿಗೆ ಹಿಂತಿರುಗಿದರೆ ಅವನು ತನ್ನ ಕ್ರಿಯೆಗಳಿಂದ ಅನ್ಯರ ಮೇಜು ಸರಿಯಲ್ಲ, ಯೆಹೂದ್ಯರ ಮೇಜು ಸರಿಯಾದದ್ದೆಂದು ಎಲ್ಲರಿಗೆ ತೋರಿಸಿದಂತಾಯಿತು. ಯೆರೂಸಲೇಮಿನ ಈ ಹಿರಿಯರು ಕಟ್ಟ ಸಂಪ್ರದಾಯವಾದಿಗಳಾಗಿದ್ದರು. ಕೃಪೆಯ ಅಡಿಯಲ್ಲಿ ಅದು ಅವರ ಸೌಲಭ್ಯವಾಗಿತ್ತು. ಕೆಲವು ಥರದ ಮಾಂಸಗಳನ್ನು ತಿನ್ನಬಾರದೆಂದು ಹೇಳುವವರ ಕುರಿತು ನನಗೇನೂ ಆಕ್ಷೇಪಣೆಯಿಲ್ಲ. ಆದರೆ ನನಗೆ ಬೇಕಾದದನ್ನು ತಿನ್ನುವ ಸ್ವಾತಂತ್ರ್ಯವನ್ನು ಅವರು ನನಗೆ ಕೊಡಬೇಕು. ನಾನು ಆರೋಗ್ಯದ ಕಾರಣಕ್ಕಾಗಿ ಹೆಚ್ಚಾಗಿ ಹಂದಿ ಮಾಂಸ ತಿನ್ನುವುದಿಲ್ಲ. ಆದರೆ ಅದು ಒಂದು ಧಾರ್ಮಿಕ ವಿಚಾರವಲ್ಲ. ಕ್ರಿಸ್ತನಲ್ಲಿ ತನಗಿರುವ ಸ್ವಾತಂತ್ರ್ಯದಿಂದ ಪೇತ್ರನು ಯೆಹೂದ್ಯತನಕ್ಕೆ ತಿರುಗಿಕೊಂಡನು. ಕರ್ತನಲ್ಲಿ ಪ್ರಿಯರೇ, ಪೌಲನ ಗದರಿಕೆಯಲ್ಲಿ ಮೊದಲನೆಯದಾಗಿ ಧರ್ಮಶಾಸ್ತ್ರ ಕೈಕೊಳ್ಳುವುದರಲ್ಲಿನ ಅಸ್ಥಿರತೆಯನ್ನು ತೋರಿಸುತ್ತದೆ. ಯೆಹೂದ್ಯರಲ್ಲದವರು ಯೆಹೂದ್ಯರಂತೆ ಜೀವಿಸಬೇಕೆಂದು ಅವನು ಆಶಿಸುವುದು ಹೇಗೆ? ಅನ್ಯರ ಮೇಜನ್ನು ಬಿಟ್ಟು ಯೆಹೂದ್ಯರ ಮೇಜಿಗೆ ಬರುವುದರಲ್ಲಿ ಅವನು ಇದನ್ನೇ ತೋರಿಸುವನಾಗಿದ್ದಾನೆ. ಧರ್ಮಶಾಸ್ತ್ರವಿಲ್ಲದೆ ಕೃಪೆಯ ಅಡಿಯಲ್ಲಿ ಜೀವಿಸುವ ಅನ್ಯನು ಪೇತ್ರನಿಗೆ ಸರಿಯೆಂದು ಕಾಣುವುದಾದರೆ ಅದು ಅನ್ಯರಿಗೆ ಸರಿಯಲ್ಲದ್ದೋ? ಸೀಮೋನ್ ಪೇತ್ರನು ಧರ್ಮಶಾಸ್ತ್ರಕ್ಕೆ ಹೊರತಾಗಿ ಜೀವಿಸುವುದಕ್ಕೆ ಸ್ವತಂತ್ರವಿರುವುದಾದರೆ ಅನ್ಯಜನರು ಹಾಗೆಯೇ ಮಾಡುವುದು ಸರಿಯಾದದ್ದಲ್ಲವೋ? ಪ್ರೀತಿಯುಳ್ಳ ದೇವಜನರೇ, ದೇವವಾಕ್ಯವು ನಮಗೆ ನಿಜವಾದ ಸುವಾರ್ತೆಯ ಬಗ್ಗೆ ತಿಳಿಸಿಯದೆ. ಅದು ಕೃಪೆಯ ಸುವಾರ್ತೆಯಾಗಿದೆ, ರಕ್ಷಣೆಯ ಸುವಾರ್ತೆಯಾಗಿದೆ. ಇದರಲ್ಲಿ ಯಾವ ಭೇದವೂ ಇರುವುದಿಲ್ಲ. ನಾವು ಕೂಡ ರಕ್ಷಣೆಯ ಸುವಾರ್ತೆಯನ್ನು ಅಂಗೀಕಾರ ಮಾಡಿದವರಾಗಿ ಅದರಿಂದ ಸಿಕ್ಕುವಂಥ ನಿತ್ಯಜೀವದ ನಿರೀಕ್ಷೆಯನ್ನು ಹೊಂದಿದವರಾಗಿ ಕ್ರಿಸ್ತನು ನಮಗೋಸ್ಕರ ಪ್ರತಿಷ್ಠಿಸಿದಂಥ ಜೀವವುಳ್ಳ ಮಾರ್ಗದಲ್ಲಿ ಮುಂದೆ ಮುಂದೆ ಸಾಗೋಣ. ನಮ್ಮ ಜೀವಿತದಲ್ಲಿ ದೇವರಿಗೆ ಮಹಿಮೆಯಾಗಲಿ. ಈ ರೀತಿಯಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಪೇತ್ರನ ಸುವಾರ್ತೆ, ಪೌಲನ ಸುವಾರ್ತೆ ಎಂದಾಗ ಎರಡೂ ಸುವಾರ್ತೆ ಅಲ್ಲ. ಅವರೆಲ್ಲರೂ ದೇವರ ಕೃಪೆಯ ಕುರಿತು ಸಾರುತ್ತಿದ್ದರು. ಇದು ಅದ್ಭುತವಾಗಿತ್ತು. ಐಕ್ಯದ ಬಲಗೈ ಕೊಟ್ಟು ಅನ್ಯೋನ್ಯತೆಯಲ್ಲಿದ್ದರೂ, ಆದುದರಿಂದ ನಾವಿರುವಂಥ ಸ್ಥಳದಲ್ಲಿ ಸಭೆಯಲ್ಲಿ ಅನ್ಯೋನ್ಯತೆಯಲ್ಲಿದ್ದು ಸುವಾರ್ತೆಯ ಕಾರ್ಯವನ್ನು ನಡೆಸಬೇಕು. ಈ ಮೂಲಕ ಅನೇಕರನ್ನು ಕ್ರಿಸ್ತನಿಗಾಗಿ ಗೆದ್ದುಕೊಳ್ಳೋಣ. ಬನ್ನೀಗ ಪ್ರಾರ್ಥನೆಯನ್ನು ಮಾಡೋಣ. ಕೃಪೆಯಲ್ಲಿ ಐಶ್ವರ್ಯವುಳ್ಳಂಥ ನಮ್ಮ ತಂದೆಯಾದ ದೇವರೇ, ಆತ್ಮಗಳನ್ನು ಗೆಲ್ಲಬೇಕೆಂಬ ಆಶೆ ನಮ್ಮೆಲ್ಲರಲ್ಲಿಯೂ ನೀನು ಇರಿಸು ಕರ್ತನೆ. ಈ ವಾಕ್ಯಗಳನ್ನು ವೀಕ್ಷಿಸುತ್ತಿರುವಂಥ ನಮ್ಮ ಪ್ರಿಯ ಬಾಂಧವರನ್ನು ಆಶೀರ್ವದಿಸು. ಅವರ ಕುಟುಂಬಗಳಲ್ಲಿ ಏನೇನು ಸಮಸ್ಯೆ ಇದೆ ನಮಗೆ ಗೊತ್ತಿಲ್ಲಪ್ಪ, ಆದರೆ ನಿನಗೆಲ್ಲವೂ ಗೊತ್ತುಂಟು. ಅವರನ್ನು ಕರುಣಿಸು, ಆಶೀರ್ವದಿಸು, ಬಲಪಡಿಸು, ವಾಕ್ಯದಲ್ಲಿ ಬೆಳೆಸು. ಅದೇ ರೀತಿಯಲ್ಲಿ ಅವರು ಕೂಡ ಆತ್ಮಗಳನ್ನು ಗೆಲ್ಲುವಂಥ ಸ್ಥಿತಿಗೆ ನಡೆಸಬೇಕೆಂದು ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ಹೇಗಿತ್ತು ಸತ್ಯವೇದ ಅಧ್ಯಯನವು? ಅನೇಕರು ಸತ್ಯಗಳನ್ನು ತಿಳಿದುಕೊಂಡಿದ್ದೀರಲ್ಲವೇ? ಹಾಗಾದರೆ ಈ ಸೇವೆಯ ಬಗ್ಗೆ ಇತರರಿಗೂ ತಿಳಿಯಪಡಿಸಿರಿ. 04449081254 ಈ ಸಂಖ್ಯೆಗೆ ಮಿಸ್ ಕಾಲ್ ನೀಡಿ ಸೇವೆಯನ್ನು ಬೆಂಬಲಿಸಿರಿ. ವಂದನೆಗಳು.